ನಿಮ್ಮನ್ನ ಪೀಸ್ ಮಾಡಿ ಫ್ರಿಡ್ಜ್ಗೆ ತುಂಬ್ತೀವಿ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕೊಲೆ ಬೆದರಿಕೆ. ಪೀಸ್ ಮಾಡಿ ಫ್ರಿಡ್ಜ್ಗೆ ತುಂಬ್ತೀವಿ. ಸಿಂಧಾ ರಜಪೂತ್ ಅನ್ನುವ ಹೆಸರಿನಲ್ಲಿ ಬೆದರಿಕೆ. ಪ್ರವಾಸಿಗರ ಮೇಲೆ ನಡೆದ ಭಯೋತ್ಪಾದನಾ ದಾಳಿಯಲ್ಲಿ ಬಿಜಾವನ್ ರಾವ್ ಹಾಗೆ ಮಂಜುನಾಥ್ ಅನ್ನುವ ಇಬ್ಬರು ಕನ್ನಡಿಗರು ಕೂಡ ಹತ್ಯೆಯಾಗಿದ್ದಾರೆ. ಮಾಹಿತಿಯನ್ನ ಪಡೆದುಕೊಂಡ ಸಿಎಂ ಸಿದ್ದರಾಮಯ್ಯನವರು ಕನ್ನಡಿಗರ ನೆರವಿಗೆ ಕ್ರಮಕ್ಕೆ ಮುಂದಾದ ಸರ್ಕಾರವು ಜಮ್ಮು ಮತ್ತು ಕಾಶ್ಮೀರದ ಘಟನಾ ಸ್ಥಳಕ್ಕೆ ಕಳಿಸಿತು. ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ನೀಡಿದರು. ಅವರಿಗೆ ಬೆದರಿಕೆ ಕರೆಗಳು ಕೂಡ ಬಂದಿದೆ. ಇಬ್ಬರನ್ನ ಕೊಲೆ ಮಾಡಿ ಫ್ರಿಡ್ಜ್ ಮತ್ತು ಟ್ರಾಲಿ ಬ್ಯಾಗ್ಗೆ ತುಂಬುವುದಾಗಿ ಇಮೇಲ್ ಸಂದೇಶದಲ್ಲಿ ಬೆದರಿಕೆಯನ್ನ ಹಾಕಲಾಗಿದೆ. ಕೊಲೆ ಮಾಡುವುದಾಗಿ ಕಿಡಿಗೇಡಿಗಳ್ಯಾರು ಪೊಲೀಸರು ತನಿಖೆಯನ್ನ ಆರಂಭ ಮಾಡಿದ್ದಾರೆ. ಈ ಇಬ್ಬರನ್ನ ಕೊಲೆ ಮಾಡಿ ಫ್ರಿಡ್ಜ್ ಮತ್ತು ಟ್ರಾಲಿ ಬ್ಯಾಗ್ಗೆ ತುಂಬುವುದಾಗಿ ಸಿಎಂ ಹಾಗೆ ಡಿಸಿಎಂ ನಮಗೇನೆ ಇಮೇಲ್ ಮಾಡಿದ್ದಾರೆ. ಆತನನ್ನ ಪ್ರಮುಖವಾಗಿ ಬಂಧನ ಮಾಡಲೇಬೇಕು. ಆದ್ರೆ ಆತ ಈವರೆಗೂ ಸಾಲ ವಾಪಸ್ ಕೊಟ್ಟಿಲ್ಲ. ಸಾಲದ ಹಣವನ್ನ ವಾಪಸ್ ನೀಡೋದಕ್ಕೆ ಆತನಿಗೆ ಆದಾಯ ಮೂಲ ಇಲ್ಲ. ಹೀಗಾಗಿ ಪ್ರಭಾಕರ್ನನ್ನ ಕೊಲೆ ಮಾಡ್ತೀನಿ ಅಂತ ಕಾಶ್ಮೀರದಲ್ಲಿ ಭಯೋತ್ಪಾದಕರ ಗುಂಡಿನ ದಾಳಿಗೆ ಇಡೀ ದೇಶವೇ ಬೆಚ್ಚಿಬಿದ್ರೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಬೆದರಿಕೆ ಮೇಲ್ ಬಂದಿದೆ. ಇಡೀ ದೇಶದ ಜನರೇ ಮಮ್ಮಲು ಮರುಗ್ತಾ ಇದ್ದಾರೆ. ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ನಿಮ್ಮನ್ನ ಪೀಸ್ ಮಾಡಿ ಫ್ರಿಡ್ಜ್ಗೆ ತುಂಬ್ತೀವಿ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕೊಲೆ ಬೆದರಿಕೆ. ಪೀಸ್ ಮಾಡಿ ಫ್ರಿಡ್ಜ್ಗೆ ತುಂಬ್ತೀವಿ. ಸಿಂಧಾ ರಜಪೂತ್ ಅನ್ನುವ ಹೆಸರಿನಲ್ಲಿ ಬೆದರಿಕೆ. ಜಮ್ಮು ಮತ್ತು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ನ ಬೈಜರನ್ ಕಣಿವೆಯ ಮೇಲ್ಭಾಗದ ಪ್ರದೇಶದಲ್ಲಿ ಪ್ರವಾಸಿಗರ ಮೇಲೆ ನಡೆದ ಭಯೋತ್ಪಾದನಾ ದಾಳಿಯಲ್ಲಿ ಒಬ್ಬ ಮೃತಪಟ್ಟಿದ್ದು 20 ಮಂದಿ ಗಾಯಗೊಂಡಿದ್ದಾರೆ. ಇನ್ನು ಘಟನೆಯಲ್ಲಿ ಅಭಿಜಾವನ್ ರಾವ್ ಹಾಗೆ ಮಂಜುನಾಥ್ ಅನ್ನುವ ಇಬ್ಬರು ಕನ್ನಡಿಗರು ಕೂಡ ಹತ್ಯೆಯಾಗಿದ್ದಾರೆ. ಇನ್ನು ಕಾಶ್ಮೀರದಲ್ಲಿ ಕನ್ನಡಿಗರು ಉಗ್ರರ ದಾಳಿಗೆ ಗುರಿಯಾಗಿರುವ ಸುದ್ದಿ ತಿಳಿತಾ ಇದ್ದಂತೆ ಮುಖ್ಯ ಕಾರ್ಯದರ್ಶಿಗಳು ಹಾಗೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆಯನ್ನ ನಡೆಸಿ ಮಾಹಿತಿಯನ್ನ ಪಡೆದುಕೊಂಡ ಸಿಎಂ ಸಿದ್ದರಾಮಯ್ಯನವರು ಸಭೆಯ ನಂತರ ಯುವಜನ ಕ್ರೀಡಾ ಅಧಿಕಾರಿಯಾದ ಐಪಿಎಸ್ ಚೇತನ್ ಅವರಿಗೆ ತಕ್ಷಣ ಕಾರ್ಯಪ್ರವೃತ್ತರಾಗುವಂತೆ ಸೂಚನೆಯನ್ನ ಕೊಟ್ಟರು. ಕನ್ನಡಿಗರ ನೆರವಿಗೆ ಕ್ರಮಕ್ಕೆ ಮುಂದಾದ ಸರ್ಕಾರವು ಪೊಲೀಸ್ ಇಲಾಖೆಯ 5 ಸದಸ್ಯರ ತಂಡವನ್ನ ಜಮ್ಮು ಮತ್ತು ಕಾಶ್ಮೀರದ ಘಟನಾ ಸ್ಥಳಕ್ಕೆ ಕಳಿಸಿತು. ಇದರ ನಡುವೆ ಮುಂದಿನ ಕ್ರಮಗಳ ಉಸ್ತುವಾರಿ ನೋಡಿಕೊಳ್ಳುವಂತೆ ದೆಹಲಿಯ ರೆಸಿಡೆಂಟ್ ಕಮಿಷನರ್ ಅವರಿಗೆ ಘಟನೆ ಆಗು ಹೋಗುಗಳ ಕುರಿತು ಖುದ್ದು ನಿಗಾ ವಹಿಸುವಂತೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ನೀಡಿತು. ಮುಂದುವರೆದು ದಾಳಿಯ ಸಂತ್ರಸ್ತರಾಗಿರುವ ನಮ್ಮವರ ನೆರವಿಗೆ ನಿಂತಿದ್ದೀವಿ ಅಂತಲೂ ಕೂಡ ಹೇಳಿದ್ರು. ಸೊ ಇಷ್ಟೇ ಅಲ್ಲದೆ ನೋಡಿ, ಮುಂದುವರೆದು ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವಾಗ ಈ ರೀತಿ ಧ್ವನಿಯನ್ನ ಎತ್ತಿದ್ರೋ ಅವರಿಗೆ ಬೆದರಿಕೆ ಕರೆಗಳು ಕೂಡ ಬಂದಿದೆ. ಕೇವಲ ಬೆದರಿಕೆ ಕರೆ ಅಷ್ಟೇ ಅಲ್ಲ, ಇಬ್ಬರನ್ನ ಕೊಲೆ ಮಾಡಿ ಫ್ರಿಡ್ಜ್ ಮತ್ತು ಟ್ರಾಲಿ ಬ್ಯಾಗ್ಗೆ ತುಂಬುವುದಾಗಿ ಇಮೇಲ್ ಸಂದೇಶದಲ್ಲಿ ಬೆದರಿಕೆಯನ್ನ ಹಾಕಲಾಗಿದೆ. ಈ ಬೆದರಿಕೆ ಇಮೇಲ್ ಅನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಗರ ಪೊಲೀಸ್ ಕಮಿಷನರ್ಗೂ ರವಾನೆ ಮಾಡಲಾಗಿದೆ ಅನ್ನುವ ಮಾಹಿತಿ ಮೂಲಗಳಿಂದ ತಿಳಿದಿದೆ. ಕೊಲೆ ಬೆದರಿಕೆ ಬಗ್ಗೆ ಎಲ್ಲ ಆಯಾಮಗಳಿಂದಲೂ ಕೂಡ ಈಗಾಗಲೇ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪ ಮುಖ್ಯಮಂತ್ರಿ ಡಿಸಿಎಂ ಡಿಕೆ ಶಿವಕುಮಾರನ್ನ ಕೊಲೆ ಮಾಡುವುದಾಗಿ ಕಿಡಿಗೇಡಿಗಳ್ಯಾರು ಇಮೇಲ್ ಮೂಲಕ ಸಂದೇಶವನ್ನ ಕಳಿಸಿ ಬೆದರಿಕೆಯನ್ನ ಹಾಕಿರುವಂತದ್ದು. ಈ ಸಂದೇಶ ಆಧರಿಸಿ ಪೊಲೀಸರು ತನಿಖೆಯನ್ನ ಆರಂಭ ಮಾಡಿದ್ದಾರೆ. ಸಿಂಧಾ ರಜಪೂತ್ ಹೆಸರಿನ ಇಮೇಲ್ ನಿಂದ ಈ ಬೆದರಿಕೆ ಸಂದೇಶ ಬಂದಿದೆ ಅನ್ನುವುದು ಗೊತ್ತಾಗಿದೆ. ಒಟ್ಟಾರೆಯಾಗಿ ಇಬ್ಬರನ್ನ ಕೊಲೆ ಮಾಡಿ ಫ್ರಿಡ್ಜ್ ಮತ್ತು ಟ್ರಾಲಿ ಬ್ಯಾಗ್ಗೆ ತುಂಬುವುದಾಗಿ ಇಮೇಲ್ ಸಂದೇಶದಲ್ಲಿ ಬೆದರಿಕೆ ಹಾಕಲಾಗಿರುವಂತದ್ದು. ಈ ಬೆದರಿಕೆ ಕರೆಯನ್ನ ನೋಡ್ತಾ ಇದ್ದಂತೆ ಸಿಎಂ ಹಾಗೆ ಡಿಸಿಎಂ ನಮಗೇನೆ ಇಮೇಲ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಫ್ರಿಡ್ಜ್ ಹಾಗೆ ಟ್ರಾಲಿ ಬ್ಯಾಗ್ ನಲ್ಲಿ ನಿಮ್ಮ ಹೆಣವನ್ನ ಸಾಗಿಸಲಾಗುತ್ತೆ ಅನ್ನುವ ಸಂದೇಶವನ್ನ ಕಳಿಸಿರುವಂತಹ ಕಿಡಿಗೇರಿ ಯಾರು, ಆತನನ್ನ ಪ್ರಮುಖವಾಗಿ ಬಂಧನ ಮಾಡಲೇಬೇಕು ಅಂತ ಇತ್ತ ನಗರ ಪೊಲೀಸ್ ಕಮಿಷನರ್ಗೂ ಕೂಡ ಪತ್ರವನ್ನ ರವಾನೆ ಮಾಡಲಾಗಿರುವಂತದ್ದು. ಪತ್ರ ಇನ್ ದ ಸೆನ್ಸ್ ಆ ಮೇಲ್ ಅನ್ನ ಅವ್ರಿಗೂ ಕೂಡ ಸೆಂಡ್ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಕೊಲೆ ಬೆದರಿಕೆ ಬಗ್ಗೆ ಎಲ್ಲ ಆಯಾಮಗಳಿಂದಲೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ರಾಂಪುರದ ಪ್ರಭಾಕರ್ಗೆ 11 ಕೋಟಿ ಸಾಲವನ್ನ ಕೊಟ್ಟಿದ್ದೀನಿ, ಆದ್ರೆ ಆತ ಈವರೆಗೂ ಸಾಲ ವಾಪಸ್ ಕೊಟ್ಟಿಲ್ಲ. ಆದಷ್ಟು ಬೇಗ ಪ್ರಭಾಕರ್ಗೆ ಸಾಲ ವಾಪಸ್ ಕೊಡೋದಕ್ಕೆ ಹೇಳ್ಬಿಡಿ. ಪ್ರಭಾಕರ್ ತನ್ನ ನಾದಿನಿ ಹಾಗೆ ಪೋಷಕರ ಮನೆಯಲ್ಲಿ ಹಣ ಅಡಗಿಸಿಟ್ಟಿದ್ದಾನೆ. ಪ್ರಭಾಕರ್ಗೆ 2 ಮಕ್ಕಳಿದ್ದಾರೆ. ಇತ್ತೀಚೆಗೆ ಒಬ್ಬ ಮಗನನ್ನ ಮದುವೆ ಮಾಡಿದ್ದಾನೆ. ಸಾಲದ ಹಣವನ್ನ ವಾಪಸ್ ನೀಡೋದಕ್ಕೆ ಆತನಿಗೆ ಆದಾಯ ಮೂಲ ಇಲ್ಲ. ಹೀಗಾಗಿ ಪ್ರಭಾಕರ್ನನ್ನ ಕೊಲೆ ಮಾಡ್ತೀನಿ ಅಂತ ಅದೇ ಇಮೇಲ್ ನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಕಾಶ್ಮೀರದಲ್ಲಿ ಭಯೋತ್ಪಾದಕರ ಗುಂಡಿನ ದಾಳಿಗೆ ಇಡೀ ದೇಶವೇ ಬೆಚ್ಚಿಬಿದ್ರೆ ಇದರ ನಡುವೆನೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಬೆದರಿಕೆ ಮೇಲ್ ಬಂದಿದೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕರ ಗುಂಡಿನ ದಾಳಿಗೆ ಇಡೀ ದೇಶದ ಜನರೇ ಮಮ್ಮಲು ಮರುಗ್ತಾ ಇದ್ದಾರೆ. ಇದರ ನಡುವೆ ಸಿದ್ದು ಹಾಗೆ ಡಿಕೆಗೆ ಈ ರೀತಿ ಮೇಲ್ ಬಂದಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಆ ಮೇಲ್
ಮೊಬೈಲ್ನಲ್ಲಿ ಫ್ರಿಡ್ಜ್ ಹಾಗೆ ಟ್ರಾಲಿ ಬ್ಯಾಗ್ನಲ್ಲಿ ಅವರ ಹೆಣವನ್ನ ತುಂಬಲಾಗ್ತಾ ಇದೆ ಅನ್ನುವಂಥ ಸುದ್ದಿ ಕೂಡ ಹೊರಬಿದ್ದಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಹಾಗೆ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಹಾಗೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉತ್ತರವನ್ನ ಕೊಡಬೇಕಾಗಿದೆ. ಇದಾಗಿತ್ತು ಇವರಿಗಿನ ಸ್ಪೀಡ್ ನ್ಯೂಸ್. ನೋಡ್ತಾ ಇರಿ ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.